स्वागत है आपका बी न्यूज नेशन में। मैं हूं आबिद हुसैन शेख। पीएससीएल के खिलाफ ग्राहकों का आक्रोश, पैसे लौटाने की मांग, मोदी की खामोशी पर उठाए सवाल। आज बीजापुर में ऑल इन्वेस्टर सेफ्टी ऑर्गेनाइजेशन की ओर से जिला अधिकारी दफ्तर के पास पीएससीएल कंपनी के खिलाफ धरना प्रदर्शन करते हुए अपने पैसों को लेकर चिंतित, रोज जीने मरने की स्थिति का दुखड़ा सुनाते हुए ग्राहकों के हित में सुप्रीम कोर्ट के आदेश के बावजूद 2 साल से भी ज्यादा का अरसा होने पर भी ग्राहकों को अब तक पैसे न लौटाकर परेशान किया जा रहा है। इस मौके पर एक प्रदर्शनकारी ने जहर पीने की कोशिश की, जिसे रोका गया। केंद्र सरकार के आरएम लोधा ಅವರಿಗೆ ನ್ಯಾಯ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಬೇಕು? ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ, ಅರುಣ್ ಜೇಟ್ಲಿ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ಅರುಣ್ ಜೇಟ್ಲಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಲೋಧಾ ಸಮಿತಿಗೆ, ಲೋಧಾ ಸಮಿತಿಗೆ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ದುಷ್ಟ ಸರ್ಕಾರಕ್ಕೆ, ದುಷ್ಟ ಲೋಧಾ ಸಮಿತಿ ಗೆಲ್ಲುವವರೆಗೂ ಹೋರಾಟ. ಸರಣಿ ಸತ್ಯಾಗ್ರಹನ ನಾವು ಮಾಡ್ತಾ ಇದ್ದೆವು. ಅದ್ರಗೋಸ್ಕರ ಇಲ್ಲಿ ಇವತ್ತಿನ ದಿವಸ ನಾವು ಸರ್ 2 ವರ್ಷ 6 ತಿಂಗಳ ಇಷ್ಟ ನಾವು ನೊಂದೇವಪ್ಪ ಅಂದ್ರೆ, ಯಾಕಪ್ಪ ಅಂದ್ರೆ ಜನರು ದುಡ್ಡನ್ನ ತುಂಬುವಂತ ಸಂದರ್ಭದಲ್ಲಿ ಮೊದಲನೇ ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂದ್ರೆ ನಿನ್ನ ಮುಖ ನೋಡಿ ನಾವು ದುಡ್ಡು ತುಂಬ್ತೇವೆ ಅಂತ ಹೇಳಿದ್ರು. ಅದೇ ತರನಾಗ 2 ವರ್ಷ 6 ತಿಂಗಳು ಆದ್ರೂ ದುಡ್ಡು ಸಿಕ್ಕಿಲ್ಲ. ಇಲ್ಲಿ ಎಲ್ಲರದ ಏನು ತ್ರಾಸಪ್ಪ ಅಂದ್ರೆ ಇವತ್ತಿನ ದಿವಸ ಎಲ್ಲರೂ ಒಂದೇ ಮಾತು, ನಿನ್ನ ಮುಖ ನೋಡಿ ನಾವು ದುಡ್ಡು ತುಂಬಿದ್ದೆವು, ದಯವಿಟ್ಟು ನೀನು ರೊಕ್ಕ ಕೊಡು ಅಂತ ಹೇಳಿದ್ರಿಂದ ಎಲ್ಲ ನಮ್ಮ ಏಜೆಂಟರಿಗೆ ಗ್ರಾಹಕರು ಪ್ರೆಷರ್ ಮಾಡ್ತಾ ಇದ್ದಾರೆ. ನೀನು ಹೊಲ ಮಾರಿ ಕೊಡು ಅಥವಾ ನಿನ್ನ ಹೆಂಡತಿಗೆ ಮಾರಿ ಕೊಡು ಅನ್ನುವಂಥ ಭಾಷೆ ಬರ್ತಾ ಇದೆ. ಅಷ್ಟಲ್ಲದೆ ನಮ್ಮ ಅಕ್ಕಂದರಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ 3 ರಿಂದ 4 ಜನ ನಮ್ಮ ಅಕ್ಕಂದಿಯರು ಇಲ್ಲಪ್ಪ ಅಂದ್ರೆ ಅವ್ರ ಗಂಡನ ಬಿಟ್ಟಕ್ಕಿಂದ ತವರು ಮನೆ ಒಳಗಡೆ ಹೋಗಿ ಕುಂತಿದ್ದಾರ. ಯಾರು ದುಡಿದು ಕೊಡ್ತಾ ಇದ್ದಾರ, ಜನರಿಗೆ ದುಡ್ಡು ಮುಟ್ಟಿಸುತ್ತನ ನಮ್ಗೆ ತ್ರಾಸ ಬಿಟ್ಟಿದಲ್ಲ. ಅದ್ರಗೋಸ್ಕರ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು, ನನ್ನ ಹೆಸರು ಶ್ರೀಕಾಂತ್ ಅತ್ನಿ ಅಂತ, ನಾನು PSCL ನಲ್ಲಿ 16 ವರ್ಷ ಕೆಲಸ ಮಾಡಿದ್ದೇನೆ. ಇವತ್ತು ನಾವು ಇಲ್ಲಿ ಕೂಡಿದ ಉದ್ದೇಶ, PSCL ನಲ್ಲಿ ನಮ್ಮ ಗ್ರಾಹಕರು ತುಂಬಿದಂಥ ಹಣ ಇಲ್ಲಿವರೆಗೆ ಅಂದರೆ 4 ವರ್ಷದಿಂದ ಬಾರದೇ ಇರುವ ಕಾರಣ, ಆದರೆ ಭಾರತದ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ನಂತರ 2 ವರ್ಷ 7 ತಿಂಗಳಿಂದ ಯಾವ ಗ್ರಾಹಕರು ಕೂಡ ಹಣ ಬರ್ತಾ ಇಲ್ಲ. ಆ ಒಂದು ಗ್ರಾಹಕರಿಗೆ ಹಣ ಮರಳಿಸುವ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಬಿಜಾಪುರ DC ಆಫೀಸ್ ಮುಂದ್ಗಡೆ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಿವರೆಗೆ ನಮಗೆ ಗ್ರಾಹಕರ ಹಣ ಮರಳಿ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತಾ ಇದೆ. ಯಾಕಂದರೆ ಈಗಾಗಲೇ ನಾವು 2 ವರ್ಷದ ಹಿಂದೆ DC ಆಫೀಸ್ ಬಿಜಾಪುರಕ್ಕೆ ಮನವಿ ಕೊಟ್ಟಿದ್ದಾಗಿತ್ತು. ಆ ಮನವಿ ಕಸದ ಬುಟ್ಟಿಗೆ ಹೋಗಿದೆ. ಆ ಮನವಿಗೆ ಇಲ್ಲಿವರೆಗೆ ಯಾವುದೇ ಒಂದು ಪ್ರಗತಿಯನ್ನು ನಮಗೆ ಕಂಡು ಬಂದಿಲ್ಲ. ಆ ಒಂದು ದಿಶೆ ಇವತ್ತು ನಾವು ಉಗ್ರ ಹೋರಾಟಕ್ಕೆ ಯಾಕೆ ಇಳಿದೀವಪ್ಪ ಅಂತಂದ್ರೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಮ್ಮ ಗ್ರಾಹಕರಿಂದ ನಮಗೆ ಚಿತ್ರಹಿಂಸೆ, ಆಮೇಲೆ ಪ್ರಾಣ ಬೆದರಿಕೆ ಸಿಗ್ತಾ ಇದೆ. ಆ ಒಂದು ಉದ್ದೇಶದಿಂದ ನಾವು ಜೀವ ಉಳಿಸಿಗೋಸ್ಕರವಾಗಿ ನಾವು ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಚೋರರು ತುಡುಗರ ದೃಷ್ಟಿಯಿಂದ ನಮ್ಮ ನೋಡ್ತಾ ಇದ್ದಾರೆ. ನಾವು ಗ್ರಾಹಕರ ದುಡ್ಡನ್ನು PSCL ನಲ್ಲಿ ತೊಡಗಿಸಿದ್ದೇವೆ. 6 ವರ್ಷದ ನಂತರ ಅವ್ರಿಗೆ ದುಡ್ಡು ಬರಬೇಕಾಗಿತ್ತು, ಆದರೂ ಇಲ್ಲಿವರೆಗೆ ಅವ್ರಿಗೆ ದುಡ್ಡು ಬಂದಿಲ್ಲ. ಅವರಿಗೆ ಒಂದು ಒಳ್ಳೆಯ ಒಂದು ನ್ಯಾಯ ಕೊಡಬೇಕು, ನಮಗೂ ಕೂಡ ಒಂದು ಒಳ್ಳೆಯ ನ್ಯಾಯ ಸಿಗಬೇಕು. ಯಾಕಂದರೆ ನಾವೆಲ್ಲರ ರೋಡಿಗೆ ಬರ್ಲಾಕ, ನಾವು ಮತ್ತು ನಮ್ಮ ಗ್ರಾಹಕರು ರೋಡಿಗೆ ಬರ್ಲಾಕ ಕಾರಣಭೂತ ಆದಂಥ ಸೇಬಿ ಅವರಿಗೆ ನನ್ನ ಧಿಕ್ಕಾರದ. CBIದವರು, ಸೆಂಟ್ರಲ್ ಗೌರ್ಮೆಂಟ್ದವರು, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾರ್ದಾರ, ಈ ಒಂದು ನಮ್ಮ
ತ್ರಾಸನ್ನು ಅರ್ಥ ಮಾಡಿಕೊಂಡು ನಮ್ಮ ಗ್ರಾಹಕರಿಗೆ ಮತ್ತು ನಮ್ಮ ಎಲ್ಲ ಭಾರತಾದ್ಯಂತ ಇರುವಂತಕ್ಕಂಥ 6 ಕೋಟಿ ಗ್ರಾಹಕರಿಗೆ ಮತ್ತು 49,000 ಕೋಟಿ ಹಣವನ್ನು ಆದಷ್ಟು ಬೇಗನೆ ಮರಳಿ ಕೊಡುವಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗಾಗೈತಿ ಈಗ ಎಣ್ಣೆ ಕುಡಿದ ಕಸ್ಟಮರ್ ತನ್ನ ಸಾವನ್ನೇ ಇವತ್ತು ಬಯಸ್ತಾ ಇದ್ದಾನೆ ಅಂತಂದ್ರ ಎಂತ ಒಂದು ದುಸ್ಥಿತಿಯ ಒಳಗ ಈಗಿನ ಜನ ಅದಾರ ಅನ್ನೋದನ್ನ ಈಗಿನ ಸರ್ಕಾರ ಅದು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ತಮ್ಮ ತಮ್ಮ ರಾಜಕೀಯ ಎಲ್ಲೇ ಎಷ್ಟೇ ಒಂದು ಇದರಲ್ಲಿರಲಿ ಆದರೂ ಸಹ ಈ ಒಂದು ಬಡ ಜನರ ಹೂಡಿಕೆ ಹಣವನ್ನ, ಈ ಭಾರತೀಯ ನಾಗರಿಕರ ಹಣವನ್ನ ಎಲ್ಲರಿಗೂ ಮುಟ್ಟುವಂತೆ ಮಾಡದೇ ಇದ್ದರೆ ಇವತ್ತಿನ ದಿನ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಒಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಂತಕ್ಕೆ ಬಂದಿರುವ ಜನರನ್ನ ನೀವು ಬದುಕಿಸಿದರೆ ಹೋದಲ್ಲಿ ನಿಮ್ಮ ಸಾವು ನಿಶ್ಚಿತ ಅಂತ ಹೇಳಿಕೆ ನಾ ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಇದು ನಾವು ಹೇಳ್ಬೇಕಂತಂದ್ರ ದಯವಿಟ್ಟು ಇದು ಯಾವುದೇ ಪಾಪದ ಹಣ ಅಲ್ಲ. ಇವತ್ತಿನ ದಿನ ಈ ಕಂಪನಿ ಒಳಗೆ ಕೆಲಸ ಮಾಡಿದವರೆಲ್ಲ ಒಂದು ಹೊಟ್ಟೆಪಾಡಿಗಾಗಿ ಈ ದೇಶದಲ್ಲಿ ಬಲವಾದಂಥ ಒಂದು ಶಾಪ ತಂದ್ರೆ ನಿರುದ್ಯೋಗ. ಆ ನಿರುದ್ಯೋಗತನವನ್ನು ತಾಳಾರದೆ, ಹಸಿವನ್ನು ತಾಳಾರದೆ ಇಂಥ ಒಂದು ಸರ್ಕಾರ ಅನುದಾನಿತ ಕಂಪನಿ ಒಳಗೆ ಕೆಲಸ ಮಾಡಿದಂಥ ನಿರುದ್ಯೋಗಿಗಳಿಗೆ ಇಂಥ ಒಂದು ಅನ್ಯಾಯ ಆಗ್ಲಿಕ್ಕತ್ತದ. ಅವ್ರ ಹೆಂಡ್ರು ತಾಯಿ ತಂದೆರಿಗೆ ಮಾರಿ ಕುಡ್ರಿ ಅನ್ನೋಂಥ ಶಬ್ದ ಕೇಳಕ್ಕೆ ಸಿಗ್ಲಕ್ಕತ್ತದ ತಂದ್ರೆ ಇದು ಭಾಳ ಒಂದು ದೇಶಕ್ಕೆ ಅವಮಾನ ಆಗುವಂಥ ಒಂದು ವಿಷಯ ಅಂತ ಹೇಳಿಕೆ ನಾ ಇಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ತಾವುಗಳು ಮನುಷ್ಯತ್ವ ಇರುವಂಥ ವ್ಯಕ್ತಿಗಳಾಗಿದ್ದರೆ ರಾಜಕೀಯ ವಿಷಯ ಬದಿಗಿಟ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಏನಾದರೂ ನೀವು ಕಳಕಳಿ ಪಟ್ರಿ ಅಂತಂದ್ರೆ, ನಿಮ್ಮ ಮನುಷ್ಯತ್ವ ಸಾಬೀತುಪಡಿಸಿದ್ರಿ ಅಂತಂದ್ರೆ ಯಾವತ್ತೂ ನಾವು ನಿಮ್ಮ ಜೊತೆ ಇದ್ದಿದ್ದೆವು. ಇಲ್ಲ ಅಂತಂದ್ರೆ ನಾವು ಸಾಯೋದಕ್ಕಿಂತ ಮುಂಚೆ ನಿಮಗೆ ಸಾಥ್ ತೊಡೆದು ಮಾತ್ರ ನಾವು ಸಾಯೋದು ಖಂಡಿತ ಅನ್ನುವಂಥ ಮಾತನ್ನು ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಮಗೌಡ ನಾಟಿಕರ ಫ್ರಮ್ ಬಿಜಾಪುರ್. ಟೋಟಲ್ ಐಡಿಯಲ್ ಯೂನಿಟ್ ಆ ಮಾಧ್ಯಮದಿಂದ ಜನಸಂಖ್ಯೆ ಹೆಚ್ಚಿಗಿರ್ಬೇಕು. ಆನಂತರ 5 ತಾರೀಕು ಅಂದ್ರೆ 15 ಬೆಳಗಾವಿ ಮತ್ತು ಟೋಟಲ್ ಅವರ ಮಾಧ್ಯಮದಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಡೇಟ್ ಅವರು ಫಿಕ್ಸ್. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।